ಗಿದಿರಾ ಕ್ರೇಜಿ ಪೀಪಲ್ ಚೆನ್ನಾಗಿಲ್ಲ. ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ 1K ಕಂಪ್ಲೀಟ್ ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಇನ್ನೇನ್ ಮಾನಿಟೈಸೇಷನ್ ಆಯ್ತೈತೆ, ಮಾನಿಟೈಸೇಷನ್ ಆದ್ಮೇಲೆ ಒಳ್ಳೊಳ್ಳೆ ಎಡಿಟಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮ್ಯಾಕ್ಸ್ ಬಗ್ಗೆ ಹೇಳೋಣ ಬನ್ನಿ. ಮ್ಯಾಕ್ಸ್ ಹೆಂಗಿತ್ತಪ್ಪ ಅಂದ್ರೆ, ನಾನು ಟ್ರೇಲರ್ ರಿವ್ಯೂನಲ್ಲೇ ಹೇಳಿದ್ದೆ ಇದು ಯಾವ್ದೋ ಡುಬಾಕ್ ಫಿಲಮ್ಮೇ ಆಗುತ್ತೆ ಅಂತ. 100% ಅದನ್ನ ಪ್ರೂವ್ ಮಾಡಕ್ಕೆ ಕಾತುರದಲ್ಲಿ ಅವ್ರು ಕೂಡ ನಿಂತಿದ್ರು, ಪ್ರೂವ್ ಮಾಡಿದೆ ಕೂಡ. ಆ ಕ್ಲೈಮ್ಯಾಕ್ಸ್ ಹೆಂಗಿತ್ತು ಅಂದ್ರೆ, ಇನ್ನೊಂದ್ 5 ನಿಮಿಷ ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾ ಇದ್ದಿದ್ರು ಸುದೀಪ್ ಅವರು ಸ್ಕ್ರೀನ್ನೇ ಹರ್ಕೊಂಬಂದ್ ನಮ್ಗೆಲ್ಲ ಹೊಡೆದೆ ಉಡಿಸ್ ಮಾಡಿ ಥಿಯೇಟ್ರಿಗೆ ಬೆಂಕಿ ಇಟ್ಟೆ ಅತ್ತಾಗಿ ಅಯ್ಯೋ ಶಾಟ ಹೊಡಬೇಕಿತ್ತು ನಾವು. ಹಂಗಾಗ್ಬಿಡೋದು ಅನ್ಕಳಿ, ಆ ಮಟ್ಟಿಗೆ ಬಂದಿತ್ತು. ನಾನೇ 5 ನಿಮಿಷ ಎದ್ರುಕೊಂಬಂದ್ಬಿಟ್ಟಿದೀನಿ, ಅಯ್ಯೋ ಮಿಸ್ ಆಯ್ರು ನಾನೇ ಹೊಡ್ಸ್ಕೊತಿದ್ನಲ್ಲ ಈಗ ಸುದೀಪ್ ಕೈಲಿ ಅಂತ. ಸುದೀಪ್ ಆಕ್ಟಿಂಗ್ ಅವರು ನೆಕ್ಸ್ಟ್ ಲೆವೆಲ್, ಅದನ್ನ ಹೇಳ್ತೀನಿ ಬನ್ನಿ. ನೆಕ್ಸ್ಟ್ ಇನ್ನೊಂದು ನನ್ಗೆ ಅನ್ಸಿದ್ದು ಅಂದ್ರೆ, ಫಸ್ಟ್ ಇಂಡಸ್ಟ್ರಿಯಲ್ ಇರೋ ಅಂತ ಫೈಟಿಂಗ್ ಮಾಸ್ಟರ್ಗಳನ್ನೇ ಬ್ಯಾನ್ ಮಾಡಬೇಕು ಅಂತ. ಯಾಕೆಂದ್ರೆ ನಾನ್ ಫ್ರಿಕ್ಷನಲ್ ಫೈಟಿಂಗ್ಗಳು ಸುಮ್ಮನೆ ಒಂದು ಬಲೂನ್ ಹಂಗೆ ತೇಲ್ ಬಿಟ್ಟಂಗೆ ಬಿಡ್ತಾನೆ ಇರ್ತಾರೆ, ಒಂದು ದಾರ ಕಟ್ಟಾದ್ರೂ ಬಿಡಬೇಕು. ಈ ತರ ಇದಾರೆ ಫೈಟಿಂಗ್ ಮಾಸ್ಟರ್ಸ್ಗಳು. ಇವ್ರನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಅಂತ ನಾನೇ ಆಗ್ರಹ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ, ಫೈಟಿಂಗ್ ಮಾಸ್ಟರ್ಸ್ಗಳು ಒಂದು ಫ್ರಿಕ್ಷನಲ್ ಫೈಟಿಂಗ್ಗಳು ಮಾಡ್ತಿಲ್ಲ, ರಿಯಾಲಿಟಿ ಫೈಟಿಂಗ್ಗಳು ಮಾಡ್ತಿಲ್ಲ. ರಿಯಾಲಿಟಿಗೆ ತುಂಬಾ ದೂರ ಆಗಿರ್ತವೆ ಫೈಟಿಂಗ್ಗಳು. ಹೊಡೆದ್ರು ಎಲ್ಲೆಲ್ಲೋ ಆರೋಯ್ತಾರೆ. ಒಬ್ನೇ ಮನುಷ್ಯ 100 ಜನಕ್ಕೆ ಹೊಡಿತಾನೆ, 500 ಜನಕ್ಕೆ ಹೊಡಿತಾನೆ. ನೀವೆಲ್ಲ ಕೇಳ್ತೀರಾ ಕಾಟೇರದಕ್ಕೆ ಹೇಳಲಿಲ್ಲ ನೀನು ಅಂತ. ಆ ಟೈಮಲ್ಲಿ ರಿವ್ಯೂ ಇದ್ದಿದ್ರೆ ಅದಕ್ಕೂ ಬೈತಿದ್ದೆ. ಅದ್ರ ಫೈಟಿಂಗು ಅಂತ ಫೈಟಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ. ಈ ಫೈಟಿಂಗ್ ಕೂಡ ಹಂಗೆ ಇದೆ. ಇದು 2024 ಕಾಟೇರ ಆಗೋದ್ರಲ್ಲಿ ನೋ ಡೌಟ್ಸ್. ಫಿಲಂ ಪರವಾಗಿಲ್ಲ, ನೋಡ್ಬೋದು. ಆ ಫಿಲಂ ಬಗ್ಗೆನೂ ಹೇಳ್ತೀನಿ ಬನ್ನಿ. ಈ BGM ಹೆಂಗಿತ್ತು ಅಂದ್ರೆ, BGM ಸೀನ್ ಟು ಸೀನ್ ಕನೆಕ್ಟ್ ಆಗ್ತಿತ್ತು, ಮತ್ತೆ ಆಡಿಯನ್ಸ್ ಕೂಡ ಈ BGM ಕನೆಕ್ಟ್ ಆಗ್ತಿತ್ತು. ಈ ತರ BGM ನಾನು ಸಪ್ತಸಾಗರದಲ್ಲಿ ನೋಡಿದ್ದೆ. ಬಿಟ್ರೆ ನೆಕ್ಸ್ಟ್ ಇವರೇ ಮಾಡಿರೋದು. ಫುಲ್ ಮೂವಿ BGM ಕ್ಯಾರಿ ಆಗುತ್ತೆ, ಬಟ್ ಸಖತ್ತಾಗೆ ಇರುತ್ತೆ. ಎಲ್ಲರಿಗೂ ಕನೆಕ್ಟ್ ಆಗೋ ತರ BGM ಇರುತ್ತೆ. ಈ ಮ್ಯೂಸಿಕಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅದ್ಯಾರು ಮ್ಯೂಸಿಕ್ ಡೈರೆಕ್ಟರ್ ಸೈಕ್ ಆಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಫೈಟ್ ಬಗ್ಗೆ ಹೇಳ್ದೆ, ಮತ್ತೆ ಫೈಟಿಂಗ್ಸ್ ಗಳೆಲ್ಲ ಹಿಂಗೆ ಇದಾವೆ ಅಂತ ಹೇಳ್ದೆ ಅಲ್ವಾ. ಫೈಟಿಂಗ್ಸ್ ಎಲ್ಲ ಹಿಂಗೇನೆ, ಓವರ್ ಫೈಟಿಂಗ್ಸ್ ಗಳು. ಈ ತರ ಫೈಟಿಂಗ್ಸ್ ಹಾಕಬಾರದು, ಕತೆನೆ ನಂಬಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ ಒಂದೊಂದ್ಸತಿ. ಅದು ಬಿಟ್ರೆ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಹಾಫ್ ವರ್ಗು ಚೆನ್ನಾಗೇ ಇತ್ತು. ಸೆಕೆಂಡ್ ಹಾಫ್ ವರ್ಗು ನಾವು ಫಸ್ಟ್ ಹಾಫ್ ವರ್ಗು ನಂಬುದ್ವಿ ಅನ್ನೋ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಸೆಕೆಂಡ್ ಹಾಫ್ ನ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ. ಸುಮ್ನೆ ಹೇಳ್ತೀನಿ ಅಂತ ನಂಬ್ತಿದ್ದಾರೆ ಎಲ್ಲಾ ವ್ಯೂವರ್ಸ್ ಅನ್ಕೊಂಡು ಏನೇನೋ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಮೆಂಟ್ಲು ಮಾಡಬಾರ್ದು. ಸ್ಟೋರಿ ಅಷ್ಟಕ್ಕಷ್ಟೇ, ಒಂದು ರೇಂಜ್ಗೆ ಅಷ್ಟೇ. ಮಹಾರಾಜ ಫಿಲಂ ಆಗಿರ್ಬೋದು, ಕಿಸ್ಕಿಂದಮ್ ಕಂದಮ್ ಅಂತ ಯಾವ್ದೋ ಮಲಯಾಳಂ ಫಿಲಂ ಬಂತು, ಆ ತರ ಏನೋ ಮಾಡಕ್ ಹೋಗಿದ್ದಾರೆ. ಅದನ್ನೇ ಒಂದು ಮಾಸ್ ಎಲಿಮೆಂಟ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಮಾಡಕ್ ಹೋಗಿದ್ದಾರೆ. ಬಟ್ ಆ ರೇಂಜಿಗೆ ಹೋಗ್ಲಿಲ್ಲ. ಬಟ್ ಫ್ಯಾನ್ಸಿಗೆ ಹಬ್ಬ ಅನ್ಕೊಳ್ಳಿ. ಫ್ಯಾನ್ಸಿಗೆ ಮಾತ್ರ ಸೈಕ್ ಆಗೈತೆ. ಫ್ಯಾನ್ಸ್ ನೋಡಿ ಎಂಜಾಯ್ ಮಾಡ್ಬೋದು. ಹಾಡ್ಗಳು ಹಂಗೆ ಚೆನ್ನಾಗೈತೆ. ಅದ್ ಯಾವ್ದೋ ಒಂದು ಡ್ಯಾನ್ಸ್ ಹೇಳಿದ್ರಲ್ಲ, ಅದ್ ಚೆನ್ನಾಗಿದೆ. ಅದು ಫಿಲಮ್ ಅಲ್ಲಿ ಚೆನ್ನಾಗಿದೆ. ಈ ಫ್ಯಾನ್ಸ್ ಗಳಿಗೆ ಪಕ್ಕ ಹಬ್ಬ 100%. ಅದು ಬಿಟ್ರೆ ಸ್ಟೋರಿಲಿ ಅಷ್ಟಕ್ಕಷ್ಟೇ. ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂತ ಬಂದ್ರೆ, ಸುದೀಪ್ ಅವ್ರ ಆಕ್ಟಿಂಗ್ ಮತ್ತೆ ಉಗ್ರಂ ಮಂಜು ಆಕ್ಟಿಂಗು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ. ಉಗ್ರಂ ಮಂಜು ಅವ್ರಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಅನ್ಕೋತೀನಿ. ಬಟ್ ಬೇರೆಯವ್ರ ಆಕ್ಟಿಂಗ್ ಗಳು ಹೆಂಗಿತ್ತು ಅಂದ್ರೆ, ಒಂಥರ ಓವರ್ ಆಕ್ಟಿಂಗ್ ಆಗೋದು, ಒಂಥರ ಏನೋ ಒಂಥರ ಅದು ನೋಡಕ್ ಆಗಲ್ಲ. ಒಂದ್ ಚೂರ್ ಏನೇನೋ ಮಾಡೋ ತರ ಆಕ್ಟಿಂಗ್ಗಳು. ಇದು ಆಕ್ಟಿಂಗು ಈ ತರ ಐತೆ, ಒಂದ್ ರೇಂಜಿಗೆ ಐತೆ ಅಷ್ಟೇ ಆಕ್ಟಿಂಗು. ಇವೆಲ್ಲ ಈ ತರ ಇದೆ. ಈ ಫಿಲಂ ಓವರ್ ಆಲ್ ಆಗಿ ನೋಡ್ಬೋದಾ ಅಂತಂದ್ರೆ ನೋಡ್ಬೋದು. ಯಾರು ಫ್ರಿಕ್ಷನಲ್ ಎಲ್ಲ ಏನು ಒಂದು ಗ್ರಾವಿಟಿ ಎಲ್ಲ ಗೊತ್ತಿಲ್ಲ, ನಾನು ನೋಡ್ತೀನಿ ಫಿಲಂ ತರ ಅಂದ್ರೆ ನೋಡ್ಬೋದು. ಅದ್ ಬಿಟ್ರೆ ನೋಡ್ಬೋದಾ ಅಂತ ಅಂದ್ರೆ, ಸೆಕೆಂಡ್ ಹಾಫ್ ಹೆವಿ ಬೋರ್ ಆಗುತ್ತೆ. ಫಸ್ಟ್ ಹಾಫ್ ಒಂಥರ ಓಕೆ ಅನ್ನಂಗಿದೆ, ನೋಡ್ಬೋದು. ಸುಮ್ನೆ ಕುತ್ಕಂತೀಯ, ನೋಡ್ತೀಯ. ನಿನ್ ಪೇಷನ್ಸ್ ನ ಚೆಕ್ ಮಾಡ್ತಾರೆ ಫಸ್ಟ್ ಹಾಫ್ ನಲ್ಲಿ. ಫೈಟಿಂಗ್ ನೆಲ್ಲ ಕೊಟ್ಟಿ ಏನೇನೋ ಟ್ವಿಸ್ಟ್ ಟರ್ನ್ಸ್ ಗಳು ಅವರೇ ಕ್ವಶನ್ ಮಾಡ್ಕೊಳ್ಳೋದು, ಅವರೇ ಆನ್ಸರ್ ಹುಡುಕಿ ಅವರೇ ಹೇಳೋದು. ಬೇಕು ಅಂತ ಏನೇನೋ ಟ್ವಿಸ್ಟ್ ಟರ್ನ್ಸ್ ಗಳೆಲ್ಲ ಮಾಡ್ಕೋತಾರೆ. ಸೆಕೆಂಡ್ ಹಾಫ್ ಅಲ್ಲಿ ನೀನ್ ಇವನ್ನೆಲ್ಲ ಕುತ್ಕೊಂಡು ಪೇಷನ್ಸ್ ಇಂದ ಕೇಳಿದ್ಯಾ ಅನ್ನೋ ಅಡ್ವಾಂಟೇಜ್ ತಗೊಂಡು ಹೆಂಗ್ ಬೇಕಂಗ್ ತುರ್ಕ್ ಹಾಕ್ಬಿಡ್ತಾರೆ. ಈ ತರ ಆಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ, ಅದೆಲ್ಲ ನನ್ಗೆ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿರ್ಲಿಲ್ಲ. ಬಟ್ ಫಿಲಂ ರೀತಿ ನೋಡಿದ್ರೆ ಒಂದ್ ರೇಂಜಿಗೆ ಸ್ಯಾಟಿಸ್ಫೈ ಐತೆ. ಬಿಟ್ರೆ ಇನ್ನೇನು ಇಲ್ಲ. ಆಗ್ಲೇ ಹೇಳ್ದಂಗೆ ಒಂದ್ 5 ನಿಮಿಷ ನಂಗೆ ಕುತ್ಕೊಂಡ್ಬಿಟ್ಟಿದ್ರು, ನಾನು ಏನಾಯ್ತಿದ್ನೋ ನಂಗೆ ಗೊತ್ತಿಲ್ಲ. ಸುದೀಪ್ ಅವರು ಆ ಎಗ್ರು ಬಂದ ಹತ್ತಾಗಿ ಸ್ಕ್ರೀನ್ ಇಂದ ಆಚೆ ಬಂದು ನಮ್ಗೆಲ್ಲ ಹೊಡೆದಿ ಸ್ಟೇಷನ್ಗೆ ಬೆಂಕಿ ಇಟ್ಟಂಗೆ, ಥಿಯೇಟ್ರಿಗೂ ಬೆಂಕಿ ಇಟ್ಟತ್ತಾಗಿ ಉಡೀಸ್ ಮಾಡ್ಬಿಡೋರು ಅಂದ್ಕೊಳ್ಳಿ. ಹಂಗಿತ್ತು.
ಒಬ್ಬೊಬ್ರೆ ಕಣ್ರಿ ಸುದೀಪ್ ಅವರು 100 ಜನನ್ ಎಗರಿಸ್ತಾರೆ. ಆ ವ್ಯಾನ್ ಒಳಗ್ ಕುತ್ಕೋತಾರೆ, ಸೈಡಲ್ಲಿ ಎಲ್ಲಾ ಕಾರ್ಗಳು ಬರ್ತವೆ, ಕಾರಲ್ಲಿ ಎಷ್ಟೇ ಶೂಟ್ ಮಾಡೋರು ಒಂದು ಗುಂಡು ಇವ್ರಿಗೆ ಬೀಳಲ್ಲ. ಇವ್ರಿಗೆ ಇಲ್ಲಿ ಪಕ್ಕದಲ್ಲೇ ನಿಂತ್ಕೊಂಡು ಯಾವನ್ ಶೂಟ್ ಮಾಡಿದ್ರು ಗುಂಡು ಬೀಳಲ್ಲ. ಅಲ್ಲಿ ಎಲ್ಲಿಂದನೋ MLA ಹಿಂಗ್ ಶೂಟ್ ಮಾಡ್ದಂಗ್ ಕೈಗೆ ಬೀಳುತ್ತೆ. ಅಯ್ಯೋ 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 ಇವೆಲ್ಲ ನೋಡ್ದಾಗ ಅನ್ಸುತ್ತೆ ಎಂತ ಫೈಟ್ ಮಾಸ್ಟರ್ ಗುರು, ಆಸ್ಕರ್ ಕೊಡ್ಬೇಕು ಹಿಂಗೆ ಅಂತ ಅನ್ಸ್ಬಿಡುತ್ತೆ. ಯಾರಿಗೆ ಫೈಟ್ ಮಾಸ್ಟರ್ ಹೇಳ್ತಿರೋದು ನೀವೆಲ್ಲ ಅಲ್ಲಿ ಶಟ ಅಂತ ನಾನ್ ಬೈದೆ ಸುದೀಪ್ ಅವ್ರಿಗೆ ಅಂತ ಅನ್ಬಿಟ್ಟು ನೀವು ಬಂದ್ ನನ್ಗೆ ಹೇಳೋದಲ್ಲ, ಫೈಟ್ ಮಾಸ್ಟರ್ಗೆ ನಾನು ಹೇಳ್ತಿರೋದು ಅಷ್ಟೇ. ಮೂವಿ ಬಗ್ಗೆ ಏನ್ ಹೇಳ್ಬೇಕು ಅನ್ಸ್ತು ಹೇಳಿದೀನಿ. ಮೂವಿ ರಿವ್ಯೂ ಅಂತಾರ ಅನ್ಕೊಳ್ಳಿ. ಇದು ಯಾವ ತರ ಟ್ರೀಟ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ನನ್ಗೇನ್ ಅನ್ಸಿದೆ ಅದನ್ನ ಹೇಳಕ್ ಹೊರಟಿದೀನಿ, ನಾನು ಹೇಳಿದೀನಿ ಅಷ್ಟೇ. ಇನ್ ಮಿಕ್ಕಿದೆಲ್ಲ ನಿಮಗ್ ಬಿಟ್ಟಿದ್ದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಾನು ಇನ್ಮೇಲೆ ಸಬ್ಸ್ಕ್ರೈಬ್ ಆಗಿ ಅಂತೇನ್ ಹೇಳಕ್ ಹೋಗಲ್ಲ. 1K ಆಗೈತೆ, ನಂಗೆ ಸಾಕು ಸಬ್ಸ್ಕ್ರೈಬರ್ಸು. ಬೇರೆಯವ್ರಿಗೂ ಹಾಕೊಳ್ಳಿ ಎಲ್ಲಾರು, 1K ಮಾಡ್ರಿ ಎಲ್ಲಾರ್ದು. ನಂದು ವ್ಯೂಸ್ ಆಗಿ ಸಾಕು, ಇನ್ಮೇಲೆ ಸಬ್ಸ್ಕ್ರೈಬರ್ಸ್ ಸಾಕು. ಬೇಕಾದ್ರೆ ನಂಗೇನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಡ. 1K ಆಗಿದೆ, ನಂಗೆ ಸ್ಯಾಟಿಸ್ಫೈ ಇದೆ. ವ್ಯೂಸ್ಗಳು ಕೊಡಿ, ವ್ಯೂಸ್ಗಳಾದ್ರೆ ಸಾಕು ನಂಗೆ. ಲೈಕ್ ಕೊಟ್ರೆ ನೋಡಿ, ನೀವು ಲೈಕ್ ಕೊಟ್ರೆ ನಂದು ಸಕ್ಕತ್ ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು, ನನ್ಗೆ ಹೆಲ್ಪ್ ಆಗುತ್ತೆ ನೀವು ಲೈಕ್ ಕೊಟ್ರೆ. ಆಮೇಲೆ ಏನಾರ ಬೈಕಳಿ ಕಮೆಂಟಲ್ಲಿ ಒಟ್ನಲ್ಲಿ ಕಮೆಂಟ್ ಮಾಡಿ, ಆಗ್ಲೂ ನನಗೆ ಚೆನ್ನಾಗಿರುತ್ತೆ. ಯೂಟ್ಯೂಬ್ ನಾನು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡುತ್ತೆ. ಇಷ್ಟು ಮಾಡ್ಕೊಂಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ಏನೇನು ಫಿಲಮ್ ಬರುತ್ತಲ್ಲ ನೋಡೋಣ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ರಿವ್ಯೂ ಬರೋಸ್ ಕೊಡೋಣ ಅಂತ ಅನ್ಕೊಂಡಿದೀನಿ, ಆದ್ರೆ ಕೊಡ್ತೀನಿ ಅಂತ ಹೇಳ್ತಾ ಬಾಯ್. ಕಟ್ ಮಾಡು.